ಮತ್ತೊಂದು ಕಡೆ ಆದರೆ ಯುದ್ಧದ ಮಧ್ಯೆ ಉತ್ತರ ಕೊರಿಯಾ ಅಲರ್ಟ್ ಆಗಿದೆ. ಈಗ ಜಪಾನ್ನತ್ತ ಮಿಸೈಲ್ ಸಿಡಿಸಿರುವಂತಹ ಉತ್ತರ ಕೊರಿಯಾ ಅನ್ನೋ ಪ್ರಶ್ನೆ. ದಕ್ಷಿಣ ಕೊರಿಯಾದಿಂದ ಏರ್ ಡಿಫೆನ್ಸ್ ಸಿಸ್ಟಮ್ ಇದೀಗ ಶಿಫ್ಟ್ ಆಗ್ತಾ ಇದೆ. ಅರಬ್ ರಾಷ್ಟ್ರಗಳಿಗೆ ಶಿಫ್ಟ್ ಮಾಡಿರುವಂತಹ ಅಮೆರಿಕ. ಹಾಗಾಗಿ ಬಹುಶಃ ಇದೀಗ ಈ ಒಂದು ಬೆಳವಣಿಗೆ ಇದೆಯಲ್ಲ, ಜಪಾನ್ನತ್ತ ಮಿಸೈಲ್ ಅನ್ನ ಸಿಡಿಸಿರುವಂತದ್ದು ಉತ್ತರ ಕೊರಿಯಾ. ಹಾಗಾಗಿ ಇಲ್ಲಿ ಮತ್ತಷ್ಟು ಭೀಕರವಾಗಿ ಆಗಬಹುದು ದಾಳಿ ಅನ್ನುವಂಥದ್ದು. ಯುದ್ಧದ ಮಧ್ಯೆ ಉತ್ತರ ಕೊರಿಯಾ ಅಲರ್ಟ್ ಆಗಿದೆ. ಜಪಾನ್ನತ್ತ ಮಿಸೈಲ್ ಸಿಡಿಸಿರುವಂತಹ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದಿಂದ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿರುತ್ತೆ ಅದನ್ನ ಶಿಫ್ಟ್ ಮಾಡಿದ್ದಾರೆ. ಅರಬ್ ರಾಷ್ಟ್ರಗಳಿಗೆ ಶಿಫ್ಟ್ ಮಾಡಿರುವಂತಹ ಅಮೆರಿಕ. ಇದೀಗ ಯುದ್ಧದ ಮಧ್ಯೆ ಉತ್ತರ ಕೊರಿಯಾ ಕೂಡ ಅಲರ್ಟ್ ಆಗಿದೆ. ಸಿಕ್ಕಾಪಟ್ಟೆ ಅಲರ್ಟ್ ಆಗಿರುವಂಥದ್ದು. ಜಪಾನ್ನತ್ತ ಈಗ ಮಿಸೈಲ್ ಸಿಡಿಸಿರುವಂತಹ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದಿಂದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಅರಬ್ ರಾಷ್ಟ್ರಗಳಿಗೆ ಶಿಫ್ಟ್ ಮಾಡಿರುವಂಥದ್ದು ಅಮೆರಿಕ. ಹಾಗಾಗಿ ಇಲ್ಲಿ ಡಿಫೆನ್ಸ್ ಸಿಸ್ಟಮ್ಗಳನ್ನ ಹಾಳು ಮಾಡಬಾರ್ದು ಅನ್ನುವಂಥದ್ದು ಒಂದು ಉದ್ದೇಶ, ಹಾಳಾಗಬಾರ್ದು ಅಂತ ಹೇಳಿ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟ್ ಮಾಡುವ ಮೂಲಕ ಇದೇ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಕೆಲವೊಂದು ಡಿಫೆನ್ಸ್ ಸಿಸ್ಟಮ್ಸ್ ಇರುತ್ತಲ್ಲ ಅದೆಲ್ಲವೂ ಕೂಡ ಹಾಳು ಮಾಡಬೇಡಿ, ಯಾರಿಗೂ ಕೂಡ ನಷ್ಟ ಆಗೋದು ಬೇಡ, ಆದರೆ ಯುದ್ಧ ಹೀಗೆ ಮುಂದುವರಿಯುತ್ತೆ, ಬಟ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಹಾಳು ಮಾಡಬಾರ್ದು ಅನ್ನುವಂಥದ್ದು ಅವರ ಒಂದು ಮಾತು. ಇದರ ನಡುವೆ ಈಗ ದಕ್ಷಿಣ ಕೊರಿಯಾದಿಂದ ಈ ರೀತಿಯಾಗಿ ಡಿಫೆನ್ಸ್ ಸಿಸ್ಟಮ್ ಇಂದ ಅರಬ್ ರಾಷ್ಟ್ರಗಳಿಗೆ ಶಿಫ್ಟ್ ಮಾಡಿರೋದು ಮತ್ತೊಂದು ಬಹುಶಃ ಸೂಚನೆ ಅಂತ ಗೊತ್ತಾಗ್ತಾ ಇದೆ. ಅರಬ್ ರಾಷ್ಟ್ರಗಳ